ನಮಸ್ತೆ ಸ್ನೇಹಿತರೆ, ಇದು ಸಂಡೇದು ಲಾಗ್. ಇದು ನನ್ನ ತಂಗಿ ನಮ್ಮ ಮನೆಗೆ ಬಂದಿದ್ದು ತುಂಬಾನೇ ದಿನ ಆಗಿತ್ತು. ಕಾರಣ ಅವಳು ಮನೆ ಕಟ್ಟಿಸ್ತಾ ಇದ್ಲು, ಅದರಿಂದ ಸ್ವಲ್ಪ ಬ್ಯುಸಿ ಆಗಿದ್ಲು. ಈಗ ಸ್ವಲ್ಪ ಫ್ರೀ ಆದ್ಲು. ಅಕ್ಕ ಬರ್ತೀನಿ ಅಂತ ಹೇಳಿದ್ಲು. ಸರಿ ಬಾರಮ್ಮ ಅಂದೆ. ನಾನು ಅರ್ಧ ಅಡುಗೆ ಎಲ್ಲ ಮಾಡಿದ್ದೆ. ಬಿಸಿ ಇರಲಿ ಅಂತ ಗೀ ರೈಸ್ ಒಂದು ಬ್ಯಾಲೆನ್ಸ್ ಇಟ್ಕೊಂಡಿದ್ದೆ. ಅಕ್ಕ ನಾನು ಮಾಡ್ತೀನಿ ಅಂತ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಬಂದ್ಲು. ಅರ್ಷಾದ್ ನನ್ನ ತಮ್ಮ ಸ್ವಲ್ಪ ಲೇಟಾಗಿ ಬಂದ. ಅವನು ಬಂದು ಆಮೇಲೆ ಊಟ ಮಾಡ್ದ. ಅಡುಗೆ ಎಲ್ಲ ಆಯಿತು, ಊಟ ಮಾಡೋಣ ಅಂತ ಊಟಕ್ಕೆಲ್ಲ ನಾವು ಕುತ್ಕೊಂಡ್ವಿ. ಆಮೇಲೆ ನನ್ನ ತಮ್ಮ ರಾಜು ಅವನೇ ಕೈಯಾರ ಮಾಡಿರ್ತಕ್ಕಂಥ ಅವ್ರ ಮನೆಯಿಂದ ಮಾಡಿರೋದು ಬಿಸಿ ಬಿಸಿ ಮೈಸೂರು ಪಾಕ್ ತಗೊಬಂದಿದ್ದ. ತುಂಬಾ ಚೆನ್ನಾಗಿತ್ತು. ನನ್ನ ತಮ್ಮ ಹರ್ಷ ಅವನು ಕೂಡ ಮಕ್ಳಿರೋವ್ರ ಮನೆ ಅಂತ ಅಂದ್ಬಿಟ್ಟು ಶ್ವೇತನ ಮಕ್ಳು ಬಂದಿರೋ ನನ್ನ ಮಕ್ಳೆಲ್ಲ ಇದ್ದಾರೆ ಅಂತ ಅವನು ಜ್ಯೂಸು, ಐಸ್ ಕ್ರೀಮು, ಚಾಕ್ಲೇಟ್ ಎಲ್ಲ ತೊಗೊಂಬಂದಿದ್ದ ಮಕ್ಳಿಗೆ. ನಾನು ಹೇಳೋದೇನು ಅಂದರೆ, ನಾವು ಯಾರ್ದಾನ ಮನೆಗೆ ಹೋದ್ರೆ ಇವಾಗ ಒಂದು ಮಕ್ಳಿರ್ತಾರೆ, ನಾವೇನಾದ್ರು ಹೋದ್ರೆ ಕೈ ಬಾಯಿ ನೋಡ್ತಾರೆ. ಆ ಮಕ್ಳಿರೋ ಮನೆಗೆ ಒಂದು ಚಾಕ್ಲೇಟು, ಒಂದು ಬಿಸ್ಕೆಟು, ಒಂದು ಕೇಕು, ಒಂದು ಜ್ಯೂಸು ಏನಾದ್ರು ತೊಗೊಂಡೋಗ್ಬೇಕು. ಇವರೆಲ್ಲ ಹೋದ್ಮೇಲೆ ನಮ್ಮ ಯಜಮಾನ್ರು ಫ್ರೆಂಡ್ ಬಂದರು, ಅವರು ಫ್ರೂಟ್ಸ್ ತೊಗೊಂಬಂದಿದ್ರು. ನಾನು ಹೇಳೋದೇನು ಅಂದರೆ, ಯಾರ್ದಾನ ಮನೆಗೆ ಹೋದ್ರೆ ಹುಷಾರಿಲ್ಲದೆ ಇದ್ದವ್ರ ಮನೆ